ನೈನಿ ಅಮ್ಮ ನೈನಿ 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 ಎಲ್ಲಿ ಹೊಟ್ಟೋದ್ಲು ಇವಳು? ಮಾವ, ನೈನಿ ಎಲ್ಲಿ ಹೋದ್ಲು? ನಿನ್ ಕೇಳಿದ್ರೆ ನೀನ್ ನನ್ ಕೇಳ್ತೀಯ? ಇಲ್ಲ ಮಾವ, ಒಳಗಡೆನೆ ಇರ್ಬೇಕಿತ್ತು. ಬೀಗ ಯಾರು ತೆಗೆದ್ರು? ಹಪ್ಪಳ ಮಾರ್ ಬಂದಿರೋ ದುಡ್ಡನ್ನು ಎಣಿಸ್ಕೊಂಡು ಕೂತ್ಕೊಂಡಿರ್ತೀಯ. ಮಗಳು ಎಲ್ಲಿ ಹೋದ್ಲು ಅಂತ ಗೊತ್ತಾಗಲ್ವ ನಿನ್ಗೆ? ಮದ್ವೆಲಿ ದಕ್ಷಿಣೆ ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಯಾ ತಾತ? ಮತ್ತಿನ್ನೇನು, ನೈನ್ಯಕ ಹೋಗಿ ಮದ್ವೆ ನಿಲ್ಸಿರುವಾಗ ದಕ್ಷಿಣೆ ಕೊಡೋದಿರ್ಲಿ, ಎಲೆ ಅಡಿಕೆನೂ ಕೊಡಲ್ಲ. ಏನ್ ಮಾತಾಡ್ತಾ ಇದೀಯ ನೀನು? ನೈನಿ ಹೋಗೋದು ಅಂದ್ರೇನು? ಮದ್ವೆ ನಿಲ್ಲೋದು ಅಂದ್ರೇನು? ಮದ್ವೆಗೆ ಹೋದ್ರೆ ಭಿಕ್ಷುಕಿ ತರ ನೋಡಿದ್ರೆ ಆ ಕಾಂತಮ್ಮ. ಚೆನ್ನಾಗಿ ರೆಡಿಯಾಗಿ ಬೇರೆ ಹೋಗಿದ್ದೆ. ನನ್ನ ಮಾತಾಡ್ಸೋದಿರ್ಲಿ, ಚೀತು ಅಂತ ಉಗಿದ್ಲು. ಅದಕ್ಕೆ ನೈನಿ ಅಕ್ಕನ ಅಲ್ಲಿಗೆ ಹೋಗ್ಬಾ ಅಂತ ಹೇಳ್ದೆ. ಎಂತ ಕೆಲ್ಸ ಮಾಡಿದ್ಯಾ ನೀನು? ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಈಗ ತೆಗಿಬೇಡ ಅಂತ ಹೇಳಿದೆ ತಾನೆ? ಯಾಕೆ ಚರ್ಮ ಸುಲಿತಾರೆ ನಮ್ದು. ಕೇಳಿದ್ ಮತ್ ಯಾಕೆ ಕೇಳಲ್ಲ ನೀನು? ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತಿದ್ಯಾ ಏನೋ? ಹೌದು, ಸಾಯಿಸ್ತೀನಿ. ನಿನ್ ದೊಡ್ಡ ಮಗಳಿಂದ ತಾನೆ ನನ್ ಮರ್ಯಾದೆ ಎಲ್ಲ ಹರಾಜಾಗಿದ್ದು. ಒಬ್ರ ಇಬ್ರ ಊರವ್ರಿಗೆಲ್ಲ ಅವಳು ತೊಂದ್ರೆ ಕೊಡ್ತಿದ್ರೆ ನನ್ಗ್ಯಾಕ್ ಬೈತ್ಯಾ? ಮತ್ತೆ ಹೊಡಿತಾಳ್ ಬೇರೆ. ನೋಡ್ ಹೆಂಗ್ ಬರೆ ಬಂದಿದೆ ಅಂತ. ಮುಖಕ್ ತೆಗ್ಲಿದಿದ್ರೆ ಏನ್ ಗತಿ? ನನ್ ಸೌಂದರ್ಯ ಎಲ್ಲ ಹಾಳಾಗೋಗ್ತಿತ್ತು. ಶ್ಯಾಮ್ಲಮ್ಮ, ಓ ಶ್ಯಾಮ್ಲಮ್ಮ, ಸ್ವಲ್ಪ ಆಚೆ ಬಾ ಇಲ್ಲಿ. ಶ್ಯಾಮ್ಲಮ್ಮ ಬಾಮ್ಮ. ಏ ಶ್ಯಾಮ್ಲಮ್ಮ, ಹೊರಗ್ ಬಾಮ್ಮ. ಓ ಶ್ಯಾಮ್ಲಮ್ಮ. ಏನಮ್ಮ, ಏನಾಯ್ತು? ಏನಮ್ಮ ಶ್ಯಾಮ್ಲಮ್ಮ, ನಿನ್ ಮಗಳನ್ ಹದ್ಬಸ್ತಲ್ಲಿ ಇಟ್ಕೊಂಡ್ರೆ ಊರೆಲ್ಲ ತಿರ್ಗಾಡಕ್ ಬಿಟ್ಟಿದ್ಯಾ? ಅವಳ ಕೈಯೋ ಕಾಲೋ ಕಟ್ಟಾಕು, ಮಾತ್ ಕೇಳಲಿಲ್ಲ ಅಂದ್ರೆ ಮುರ್ದಾಕೋ. ನನ್ ಮೊಮ್ಮಗಳು ಏನ್ ಮಾಡಿದ್ಲಮ್ಮ? ಏನ್ ಮಾಡಿದ್ಲ? ನೀವೇನೋ ಬಂದ್ ಮದ್ವೆ ಮಾಡ್ಕೊಟ್ಟು ಹೋದ್ರಿ. ಆದ್ರೆ ಆ ಶನಿ ಬಾಯೋಳ್ ಮದ್ವೆ ಮನೆಗ್ ಬಂದು ಕಾಂತಮ್ಮನ್ ಮಗಳಿಗೆ ಅಪಾಯ ಕಾದಿದೆ ಅಂತ ಹೇಳೋದ್ಲು. ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡಿದ್ಯಲ್ಲೇ ಸುಭದ್ರ ಅಂತ ಎದೆ ಎದೆ ಹೊಡ್ಕೋತಾಳೆ ದರಿದ್ರದೋಳು. ಅವ್ರಿಷ್ಟ. ಶ್ರೀಮಂತರು ಯಾವ ಸೀರೆನಾದ್ರೂ ಉಟ್ಕೋತಾರೆ. ಒಂದು ತೂಟ ಗತಿ ಇಲ್ಲ ಅಂತದ್ರಲ್ಲಿ ದೊಡ್ಡದಾಗ ಊರು ದಾರ ಮಾಡಕ್ ಬಂದ್ಬಿಟ್ಟಿದ್ದೀರಾ? ಯಾಕ್ ಬೇಕಿದೆಲ್ಲ? ಏನ್ ಬಂತು ನಿಮ್ಗ್ ಲಾಭ? ಮದ್ವೆ ಹೆಣ್ಣು ನೀರಲ್ಲಿ ಬಿದ್ದು ಸಾಯ್ತಾಳೆ ಅಂತ ಹೇಳ್ತಿದ್ದಾಳೆ ನಿನ್ ಮಗಳು. ಏನಂತ ಹೆತ್ಯಮ್ಮ? ಥೂ, ಮಾರ್ಗೆಟ್ ಜನ್ಮ ನಿಮ್ದು. ನನ್ನ ಮೊಮ್ಮಗಳು ಮಾಡೋ ಒಳ್ಳೆ ಕೆಲಸ ಏನು ಗೊತ್ತಾಗಲ್ಲ ನಿಮ್ಗೆ. ಸಾಕ್ ಸುಮ್ನಿರಿ. ನೀವೇನ್ ನಮ್ ಒಳ್ಳೆತನದ ಬಗ್ಗೆ ಹೇಳೋದು? ಊರ್ ಗೌಡ್ರಿಗೆ ಅವಳಿಂಗ್ ಮಾಡಿದ್ರೆ ನಾಳೆ ನೀವ್ ಯಾರು ಈ ಊರಲ್ಲಿ ಕಾಣಿಸ್ಕೊಳಲ್ಲ. ಹೇಳ್ತಿದ್ದೀನಿ ಕೇಳಿ. ಏ ಶ್ಯಾಮ್ಲಾ, ನಿನ್ ಮಗ್ಳಗ್ ಸರಿಯಾಗಿ ಹೇಳು, ಗೊತ್ತಾಯ್ತಾ? ನಮ್ಗೆ ಹೋಗೋಣ. ಈಗ ಸುಮ್ನಿರಮ್ಮ, ಹೋಗಿ ಲಾಟಿನ್ ತಗೊಂಬ, ಆಮೇಲೆ ಕೂತ್ಕೊಂಡು ಆಡೋಣ. ಎಲ್ಲಿ ಹೋದ್ಲು ನನ್ನ ಮುದ್ದು ಬಂಗಾರ? ನೈನಿ, 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 ಎಲ್ಲಿದ್ಯಮ್ಮ? ಅಮ್ಮ ನೈನಿ, 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 ನೈನಿ. ಅಮ್ಮ ನೈನಿ.
ವಿಶಾಲಕ್ಷಮ್ನವರು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ಗೊಂದ್ ದಾರಿ ತೋರಿಸಿದ್ದಾರೆ. ಕಾಂತಮ್ಮವರು ಕೋಪದಲ್ಲಿ ಆಡಿದ ಮಾತೆ ಸುಭದ್ರನ್ನ ಹೆಂಗ್ ಕಾಪಾಡ್ಕೋಬೇಕು ಅಂತ ಗೊತ್ತಾಯ್ತು. ಹೇಗಕ್ಕ? ಕೆಂಪು ರೇಷ್ಮೆ ಸೀರೆ ಕಾಣಿಸಿದ್ದು ಇಲ್ಲೇ ಅಲ್ವಾ? ಅಂದ್ರೆ ಸುಭದ್ರ ಇಲ್ಲೇ ಬರ್ತಾಳೆ. ಆಗ ಅವಳನ್ನ ನಾನು ಕಾಪಾಡ್ಕೋತೀನಿ. ನೈನಿ ಅಕ್ಕ, ಎಷ್ಟೊತ್ ಕಾಯ್ತ್ಯಾ? ಮನೇಲಿ ಎಲ್ರು ಹುಡುಕ್ತಿರ್ತಾರೆ, ಬೇಗ ಮನೆಗೆ ಹೋಗೋಣ ಬಾ. ಭಯ ಆದ್ರೆ ನೀವೆಲ್ಲ ಹೋಗಿ. ಮತ್ತೆ ನೀನು? ನನ್ನ ಸ್ನೇಹಿತೆನ ಕಾಪಾಡ್ಕೊಳ್ಳೋ ದಾರಿ ಗೊತ್ತಾದ್ರೂ ನಾನ್ ಪ್ರಯತ್ನ ಮಾಡದೇ ಇದ್ರೆ ಬದುಕಿದ್ದು ಸತ್ತಂಗೆ ಲೆಕ್ಕ. ಅಪಾಯನ ತಡಿಬೇಕು ಅಂತ ತಾನೆ ಆ ಅಮ್ಮನವರು ನನಗೆ 3ನೇ ಕಣ್ಣನ್ನ ಕೊಟ್ಟಿರೋದು. ನೀವೆಲ್ಲ ಹೋಗ್ರೋ, ನಿಮ್ ಮನೇಲಿ ಎಲ್ರು ಭಯ ಪಟ್ಟಿರ್ತಾರೆ. ಒಂದ್ ಹುಡುಗಿ ಕತ್ತಲ್ಲಿ ಧೈರ್ಯದಿಂದ ನಿಂತ್ಕೊಂಡ್ರೆ ಪ್ರಪಂಚ ಏನ್ ಮುಳುಗೋಗಲ್ಲ. ಮುಖ ಏನ್ ನೋಡ್ತೀರಾ? ಮನೆಗೆ ಹೋಗ್ರೋ. ಅದು ಸದಾ ಯೋಚನೆ ಮಾಡ್ತೀರಾ? ನಮ್ ನೈನಿ ಕಡೆ ಸ್ವಲ್ಪ ನೋಡ್ರು, ಸಾಕ್ಷಾತ್ ಅಮ್ಮನೋರ್ ತರ ಕಾಣಿಸ್ತಿದ್ದಾಳೆ. ಯಮ ಅಲ್ಲ, ಅವ್ರ ತಾತ ಬಂದ್ರು ಸರಿ. ಇವತ್ತು ಸುಭದ್ರನ ಕಾಪಾಡ್ಬೇಕಂತ ಇಲ್ಲಿ ನಿಂತ್ಕೊಂಡಿದ್ದಾಳೆ. ನೀವೆಲ್ಲ ಮನೆಗೆ ಹೋಗ್ರು. ನಾವು ಹೋಗಲ್ಲ, ನಯನಿ ಅಕ್ಕ ಬರೋವರೆಗೂ ಇಲ್ಲೇ ಇರ್ತೀವಿ. ಅಮ್ಮ ನೈನಿ, 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 ಅಮ್ಮ ನೈನಿ. ನೈನಿ. ಮಾವ, ನೀವ್ ಆ ಕಡೆ ಹೋಗಿ ಹುಡುಕಿ, ನಾನು ಈ ಕಡೆ ಹೋಗಿ ಹುಡುಕ್ತೀನಿ. ಹಾಗೆ ಆಗ್ಲಮ್ಮ, ಹೋಗು, ನೀನ್ ಹುಷಾರು. ನೈನಿ. ನಾನ್ ಬಂದಿದ್ದೀನಿ. ನಿನ್ ಗೆಜ್ಜೆ ಸದ್ದು ಕೇಳಿಸ್ತು. ಹೆಸರು ಹಿಡಿದು ಕರೆಯೋಳಲ್ಲ. ಎಷ್ಟೇ ಓದಿದ್ರು ಹಳ್ಳಿ ಸಂಪ್ರದಾಯ ಮಾತ್ರ ಬಿಡೋಕ್ಕಾಗಲ್ಲ. ಬರೋದ್ ಗೊತ್ತಾಗ್ಲಿ ಅಂತ ಗೆಜ್ಜೆ ಸದ್ ಮಾಡ್ಕೊಂಡ್ ಬಂದೆ. ಸ್ವೀಟ್ ಥ್ಯಾಂಕ್ಸ್. ಚೆನ್ನಾಗಿದೆ ಅಂದ್ರೆ ಇನ್ನೂ ತಂದ್ಕೊಡ್ತೀನಿ. ಸೋ ಸ್ವೀಟ್ ಆಫ್ ಯು. ಸ್ವಲ್ಪ ಸಿಹಿ ಜಾಸ್ತಿ ಆಯ್ತು. ನಂಗೆ ಗೊತ್ತಿರೋ ಅಷ್ಟು ಮಾಡ್ಕೊಂಡ್ ಬಂದೆ. ಸಿಹಿ ಜಾಸ್ತಿ ತಿನ್ನೋರ್ಗೆ ಕನಸುಗಳು ಜಾಸ್ತಿನೇ ಇರುತ್ತೆ. ಆ ಕನಸುಗಳು ನಿಜ ಆಗ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ನಾನಿವಾಗ ಹೇಳೋದನ್ನ ಯಾವಾಗಲೂ ಹೇಳಬೇಕಿತ್ತು. ನಮ್ಮಮ್ಮಂಗೆ ಮಾತ್ರ ಯಾವತ್ತೂ ಹೇಳೋಕ್ಕಾಗಲೇ ಇಲ್ಲ. ಬಾಯಿ ಸಿಹಿ ಮಾಡಿಕೊಂಡ್ರು ಕಹಿ ವಿಷಯ ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ. ಕೇಳಿಸ್ಕೊಳಕ್ ನಿಂಗೆ ಕಷ್ಟ ಆಗ್ಬೋದು. ನೀನಿಲ್ಲಿಗೆ ಬಂದಿದ್ದು ನನಗೆ ಗೊತ್ತಾಗೋಕೆ ಗೆಜ್ಜೆ ಶಬ್ದ ಮಾಡಿದೆ. ಆದರೆ ನನ್ನ ಜೀವನದಲ್ಲಿ ಹೆಜ್ಜೆ ಇಡೋಕೆ ನನ್ನ ಜೊತೆ ತುಳಿದ ಸಪ್ತಪದಿ ಸಾಕಾಗಲ್ಲ ಸುಭದ್ರ. ಅರ್ಥ ಆಗ್ಲಿಲ್ಲ ಅನ್ಕೊಳ್ತೀನಿ. ಗಂಡಸಿಗಾದ್ರೆ ನೇರವಾಗೋ ಹೇಳ್ಬೋದು, ಹೆಂಗಸ್ರಿಗಾದ್ರೆ ಮನಸ್ಥಿತಿ ನೋಡಿ ಹೇಳಬೇಕಾಗತ್ತೆ. ಅಕ್ಷತೆ ಬೀಳೋಕ್ ಮುಂಚೆ ನಾಚಿಕೆಯಲ್ಲಿ ನೀನು ತಲೆ ತಗ್ಗಿಸ್ಕೊಂಡಿದ್ಯೇ ಹೊರತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ. ಆದರೆ 3 ಗಂಟೆ ಬಿದ್ಮೇಲೂ ಕೂಡ ಇರೋದನ್ನ ನಾನು ಸ್ಪಷ್ಟವಾಗಿ ಹೇಳ್ದೆ ಹೋದ್ರೆ ನಿನಗೆ ಮೋಸ ಮಾಡ್ದಂಗಾಗತ್ತೆ. ಅಫ್ಕೋರ್ಸ್ ಒಂದು ರೀತಿಲಿ ಈಗಲೂ ನಿನಗೆ ಮೋಸ ಮಾಡ್ದಂಗೆ. ಆದರೆ ಅದಕ್ಕೆ ಕಾರಣ ಮಾತ್ರ ನನ್ನ ಪೇರೆಂಟ್ಸ್.
ನಾನು ನಿನಗೆ ತಾಳಿ ಕಟ್ಟಿರ್ಬೋದು, ಆದರೆ ಪ್ರೀತಿಸೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ. ನಾನು ಮದುವೆ ಆಗಲ್ಲ ಅಂತೆ. ಹಂಗಾದ್ರೆ ನಾವು ಸತ್ತ ಮೇಲೆ 11ನೇ ದಿನದ ಕಾರ್ಯ ಮುಗಿಸಿ ಊಟ ಮಾಡ್ಕೊಂಡು ಹೋಗು ಅಂದ್ರು ನಮ್ಮಪ್ಪ ಅಮ್ಮ. ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಆದರೆ ತಲೆ ಕೆಡಿಸ್ಕೊಂಡೆ. ಅವರಿಗೋಸ್ಕರ ಈ ಮದುವೆ ಮಾಡಿಕೊಂಡೆ. ನಾಳೆ ನಿನ್ನ ತಂದೆ ತಾಯಿ ನಮ್ಮ ಮನೆ ಕಳಿಸ್ತಾರೆ. ಸಿಟಿಲಿ ನಮ್ಮದು ದೊಡ್ಡ ಮನೆ, 8 ಬೆಡ್ರೂಮ್ಸ್. ಆದರೆ ನನ್ನ ರೂಮಲ್ಲಿ ಮಾತ್ರ ಸಿಂಗಲ್ ಬೆಡ್ ಇರುತ್ತೆ. ಆ ರೂಮ್ಗೆ ನೀನು ಬರಲ್ಲ, ಬರಬಾರ್ದು. ಯಾಕಂದ್ರೆ ಆ ರೂಮ್ ತುಂಬ ನಾನು ಲವ್ ಮಾಡಿದ ಹುಡುಗಿ ಫೋಟೋಸೇ ಇರೋದು. ಇವತ್ತು ಮದುವೆಲಿ ತೆಗ್ದಿರೋ ನಮ್ಮ ಫೋಟೋಸ್ಗಳು ಆಲ್ಬಮ್ನಲ್ಲಿ ಮಾತ್ರ ಇರುತ್ತೆ. ನಮ್ಮನ್ನ ಬಾಗ್ಲತ್ರ ನಿಲ್ಲಿಸಿ ನಿನ್ನ ಹೆಂಡತಿ ಹೆಸರೇಳಪ್ಪ ಅನ್ನೋ ಸಂಪ್ರದಾಯ ಸಿಟಿಲಿಲ್ಲ. ನಮ್ಮ ಮನೆ ನೋಡಬೇಕು ಅಂತಿದ್ರೆ ನಾಳೆ ನನ್ನ ಜೊತೆ ಬಾ. ನನ್ನ ಲೈಫಲ್ಲಿ ಮಾತ್ರ ನೀನು ಬರಬೇಡ. ಟೇಕ್ ಯುವರ್ ಓನ್ ಡಿಸಿಷನ್. ಆಲ್ ದಿ ಬೆಸ್ಟ್. ನೈನಿ, ಅಮ್ಮ ನೈನಿ, ನೈನಿ, ಅಮ್ಮ ನೈನಿ, ನೈನಿ, ಎಲ್ಲಿದ್ದೀಯಮ್ಮ? ಅಮ್ಮ ನೈನಿ, ಎಲ್ಲಿದ್ದೀಯಮ್ಮ? ಮಾವ, ನಿಮಗೇನಾದ್ರೂ ಕಾಣಿಸಿದ್ಲಾ? ಎಲ್ಲಿ ಹೋಗಿರ್ತಾಳಮ್ಮ? ನನಗ್ ತುಂಬಾ ಭಯ ಆಗ್ತಿದೆ. ಏನು ಆಗಲ್ಲಮ್ಮ, ನಮ್ ನೈನಿಗೆ ಏನು ಆಗಲ್ಲ, ಏನು ಆಗಲ್ಲ. ನೋಡೋಣ, ಬಾ ಹುಡ್ಕೋಣ. ಅಮ್ಮ ನೈನಿ, ನೈನಿ, ಎಲ್ಲಿದೀಯೇ? ಸುಭದ್ರ ಅಕ್ಕ ಬರಲ್ಲ ಬಿಡಕ್ಕ, ಮನೆಗೆ ಹೋಗೋಣ. ಸುಮ್ಮನಿರು. ವಿಶಾಲಕ್ಷಮ್ನವ್ರು ನಂಗೆ ಹಂಗೆ ಕಾಣಿಸೋ ಹಂಗೆ ಮಾಡಿದ್ದಾರೆ ಅಂದ್ರೆ ಹಂಗೆ ಆಗುತ್ತೆ ಗೊತ್ತಾ. ಸುಭದ್ರ ಬಂದೇ ಬರ್ತಾಳೆ, ನೋಡ್ತೀರಿ. ಇಷ್ಟೊತ್ತಿಂದ ಕಾಯ್ತಾ ಇದೀವಿ, ಮಧ್ಯರಾತ್ರಿ ಆಯ್ತೇ ಹೊರ್ತು ಸುಭದ್ರ ಅಕ್ಕ ಬರ್ಲೇ ಇಲ್ಲ. ಅಮ್ಮ ನೈನಿ, 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 ಎಲ್ಲಿದ್ದೀಯಮ್ಮ? ಅಮ್ಮ ನೈನಿ, 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 ಅಮ್ಮ ನೈನಿ, ನೈನಿ, ಬಂದ್ರು ಅಮ್ಮ ಎಲ್ಲಿದ್ದೀಯಮ್ಮ? ಅಮ್ಮ ನೈನಿ, 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 ಅಮ್ಮ ನೈನಿ, ಎಲ್ಲಿದ್ದೀಯಮ್ಮ? ಅಮ್ಮ ನೈನಿ. ನಮ್ಮಮ್ಮ ತಾತ ಬರ್ತಿದ್ದಾರೆ. ಸುಭದ್ರನ ಕರ್ಕೊಂಡ್ ಬರ್ತಿದ್ದಾರಾ? ಇಲ್ವೇ, ನಯನಿ ಅಕ್ಕನ್ ಕರ್ಕೊಂಡ್ ಹೋಗಕ್ ಬರ್ತಿದ್ದಾರೆ. ಬಂದ್ರು, ಬೇಗ ಬೇಗ ಹೋಗೋಣ. ನನ್ನ ನೋಡಿದ್ರೆ ನಮ್ಮಮ್ಮ ಹೇಳ್ಕೊಂಡು ಹೋಗ್ತಾರೆ. ಸುಭದ್ರನ್ ಕಾಪಾಡಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡಿ, ನಮ್ ತಾತ ಬಂದ್ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ಬಿಡಿ. ಇಲ್ಲೇ ಇದೆಯಲ್ಲಕ್ಕ. ಬಚ್ಚಿಟ್ಕೋತೀನಿ ಇವಾಗ. ಎಲ್ ಬಚ್ಚಿಟ್ಕೋತೀಯ? ನಾನ್ ನೀರಲ್ಲಿರ್ತೀನಿ, ಆ ಕಮ್ಮವ್ರಿಗೆ ಕಾಣಿಸಲ್ಲ ಅಲ್ವಾ? ಎಷ್ಟೊತ್ತಿರ್ತೀಯ ಅಕ್ಕ? ನೀರ್ ತಣ್ಣಗಿರತ್ತಕ್ಕ. ಚಳಿ ಜ್ವರ ಬರುತ್ತಕ್ಕ. ಏನೂ ಆಗಲ್ಲ, ನಮ್ಮಮ್ಮ ನೋಡ್ತಾ ಇದ್ರೆ ಸಾಕು. ಮುಂದೊಂದೆಲ್ಲ ಆ ವಿಶಾಲಕ್ಷಮ್ಮನೇ ನೋಡ್ಕೋತಾಳೆ. ಅಮ್ಮ ನೈನಿ, ನೀವೆಲ್ಲ ಹೋಗಿ. ಏ ನಡಿರೋ ನಡಿರೋ, ಬೇಗ ಮನೆಗ್ ಹೋಗೋಣ, ನಡಿರೋ. ತಾಯಿ, ಅಮ್ಮ ನೈನಿ, ಅಮ್ಮ ನೈನಿ, 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 ನೈನಿ,
ಮಾವ ಆ ಅಲ್ಲಿ ನೋಡಿ ಮಕ್ಕಳು. ಹಾ ನಡಿಯಮ್ಮ. ಏ ಸುಬ್ಬು, ನೈನಿ ಎಲ್ಲೋ? ನನಗ್ ಗೊತ್ತಿಲ್ಲ. ನಿಮ್ ಜೊತೆ ಬರ್ಲಿಲ್ವೇನ್ರು? ಮಕ್ಕಳು ಇಲ್ಲಿದ್ದಾರೆ ಅಂದ್ರೆ ನೈನಿನೂ ಇಲ್ಲೇ ಎಲ್ಲೋ ಇರ್ತಾಳೆ ಮಾವ. ನಿಜ ಹೇಳ್ರೋ? ಗೊತ್ತಿಲ್ಲ. ಅಲ್ಲಿ ನೋಡಿ ಮಾವ, ಶಿವ ಇಲ್ಲಿದ್ದಾನೆ ಅಂದ್ರೆ ನೈನಿನೂ ಇಲ್ಲೇ ಇದ್ದಾಳೆ. ಏ ಶಿವ, ನೈನಿ ಎಲ್ಲೋ? ಗೊತ್ತಿಲ್ಲ ತಾತ. ಸುಳ್ಳು ಹೇಳ್ತೀರೇನ್ರೋ? ಹೇಳ್ತೀರೋ ಇಲ್ವೋ? ಕೋಪ ಮಾಡ್ಕೋಬೇಡಿ. ಏಯ್, ಗುಳ್ಳೆಗಳು ಬರ್ತಿದ್ದಾವು. ಅಯ್ಯೋ ರಾಮ, ಇವಳೇನಾದ್ರೂ ನೀರಲ್ಲಿ ಮುಳುಗಿದಾಳ ಮಾವ? ಬಾ ಅಮ್ಮ ನೋಡೋಣ. ಅಮ್ಮ ನೈನಿ, ಅಮ್ಮ ನೈನಿ. ನೈನಿ, ನೈನಿ. ಒಳಗಡೆ ಏನ್ ಮಾಡ್ತಿದ್ಯೆ? ಉಸಿರಾಡದೆ ಪ್ರಾಣ ಹೋದ್ರೆ ಬಾರೆ ಆಚೆ. ನಾನ್ ಬರಲ್ಲ. ಸುಭದ್ರ ಅಕ್ಕ ಬರ್ತಾಳೆ ಅಂತ ಕಾಯ್ತಿದ್ದಾಳಮ್ಮ. ಬಾರಿಸ್ಬಿಡ್ತೀನಿ ಎಲ್ರಿಗೂನು. ಮನೆಗೆ ಹೋಗ್ತೀರಾ ಇಲ್ವಾ? ನಡೀರಿ. ಹೋಗೋಣ ಮನೆಗೆ. ಬನ್ನಿ 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 ಹೋಗೋಣ. ನೀ ಬಾರೆ ಆಚೆಗೆ. ಬಾ ಅಮ್ಮ. ನನ್ ಬಂಗಾರ ಅಲ್ವಾ ನೀನು? ಆಚೆ ಬಂದ್ಬಿಡಮ್ಮ. ನನ್ ಮಾತ್ ಕೇಳಮ್ಮ. ಹೇಳಿದ ಮಾತ್ ಕೇಳ್ಬೇಕಮ್ಮ. ನನ್ನ ಮನೆ ಕರ್ಕೊಂಡು ಹೋಗಕ್ ತಾನೇ ಬಂದಿರೋದ್ ನೀವು. ನಾನ್ ಬರಲ್ಲ ತಾತ. ಅದು ಕೆಂಪು ರೇಷ್ಮೆ ಸೀರೆ ನಾನು ಇಲ್ಲೇ ನೋಡಿದ್ದು. ಅಂದ್ರೆ ಸುಭದ್ರಂಗ ಅಪಾಯ ಕಾದಿರೋದು ಇದೇ ಜಾಗದಲ್ಲೇ. ಹುಚ್ಚಿಡ್ದಿದೆ ಮಾವ ಇವಳಿಗೆ. ಮೊದಲು ಹೋಗಿ ಕರ್ಕೊಂಡ್ ಬನ್ನಿ. ಹ. ನನ್ ಮಾತ್ ಕೇಳಮ್ಮ. ನನ್ ಬಂಗಾರ ಅಲ್ವಾ? ಬಾ ಅಮ್ಮ. ಬರ್ಬೇಡ ತಾತ, ಆ? ಬರ್ಬೇಡ. ನೀನೇನಾದ್ರೂ ಹತ್ರ ಬಂದ್ರೆ ನಾನ್ ನೀರಲ್ಲಿ ಮುಳುಗ್ ಹೋಗ್ತೀನಿ ಹೇಳ್ತಿದ್ದೀನಿ. ಅಯ್ಯಯ್ಯೋ ಬೇಡ ಅಮ್ಮ. ನಿಂಗೇನಾದ್ರೂ ಆದ್ರೆ ನಾನು ನೀರ್ ಪಾಲಾಗ್ತೀನಿ ತಾಯಿ. ನನ್ ಮಾತ್ ಕೇಳಮ್ಮ. ಈಚೆಗೆ ಬಾರಮ್ಮ. ನನ್ ಬಂಗಾರದ ಕೂಸು. ಬಾ ಅಮ್ಮ. ಅಮ್ಮ. ನೀನು ನಮ್ಮ ಏಕೆ ಅನ್ಕೋಬೇಕು, ಹುಚ್ಚಿ ಅನ್ಕೋಬೇಕು ಗೊತ್ತಾಗ್ತಿಲ್ಲ. ನಿನಗೇನಾದ್ರೂ ಆದ್ರೆ ನನ್ ಪ್ರಾಣ ಒಂದ್ ಕ್ಷಣ ಕೂಡ ಇರಲ್ಲ. ಅರ್ಥ ಮಾಡ್ಕೊಳೆ. ಬಾರೆ ಆಚೆ ಅಮ್ಮ. ಬಾ. ಆಚೆ ಬಾರೆ. ಬಾ ಅಮ್ಮ. ನನ್ ಮಾತ್ ಕೇಳು, ಬಾರೆ. ನಾನ್ ಬರಲ್ಲ ಅಮ್ಮ, ನಾನ್ ಬರಲ್ಲ. ನಾನು ನಿನಗೆ ತಾಳಿ ಕಟ್ಟಿರ್ಬೋದು, ಆದ್ರೆ ಪ್ರೀತಿಸೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇದೆ. ಸಿಟಿಲಿ ನಮ್ದು ದೊಡ್ಡ ಮನೆ, 8 ಬೆಡ್ರೂಮ್ಸ್. ಆದ್ರೆ ನನ್ನ ರೂಮಲ್ಲಿ ಮಾತ್ರ ಸಿಂಗಲ್ ಬೆಡ್ ಇರುತ್ತೆ. ಆ ರೂಮ್ಗೆ ನೀನು ಬರಲ್ಲ, ಬರಬಾರ್ದು. ನನ್ನ ಅಳಿಯ ಬಂಗಾರ ಅಂತಿಂತವನಲ್ಲ. ನನ್ನ ಅಳಿಯ ಕೋಹಿನೂರ್ ಅಳಿಯ. ಊರೇ ಮೆಚ್ಕೋತಾ ಇದೆ ಅಂದ್ರೆ ನಂಬಲೇಬೇಕು ಕಾಂತ. ಏನಂತ? ಒಳ್ಳೆ ಅಳಿಯನನ್ನೇ ಹಿಡ್ದಾಕಿದ್ದೀರಾ. ಕಾಂತಮ್ಮನ ಗಾಳಕ್ಕೆ ಬೀಳ್ದೆ ಇರೋ ಕುಟುಂಬ ಇದೆಯಾ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಕಣೆ. ದೃಷ್ಟಿ ಆಗೋದಿಲ್ಲ ತಾನೆ? ಇಲ್ಲ. ಇವ್ರಿಗೆ ಹೇಗೆ ಹೇಳಿ, ಏನಂತ ಹೇಳಿ ನಂಬಿಸ್ಲಿ? ಇವ್ರ ಸಂತೋಷನ ಕಿತ್ಕೊಂಡ್ಬಿಡ್ಲ. ದೃಷ್ಟಿ ಆದ್ರೆ ಕಷ್ಟ ಅಲ್ವಾ? ಆದ್ರೆ ಏನಾಯ್ತು? ಮದ್ವೆ ಅಂತೂ ಅದ್ದೂರಿಯಾಗಿ ಆಯ್ತಲ್ಲ. ಹೌದ್ರಿ, ಅದೇ ಸುತ್ತಮುತ್ತ 10 ಜನ 100 ಕಾಲ ನಮ್ ಬಗ್ಗೆ ಮಾತಾಡೋದಿಲ್ವೇನೋ?
ಅಬ್ಬಬ್ಬಾ ಇದು ಅಂತಿಂತ ಮದುವೆ ಅಲ್ಲ ಅಂತ ಹರಿಕಥೆಯವ್ರು ಹಾಡ್ತಾ ಇದ್ರೆ ನಮ್ಮ ಕೀರ್ತಿ ಲಂಕೆಗೆ ಹಾರಿದ ಹನುಮಂತನ ತರ ದೊಡ್ಡದಾಗುತ್ತಾ ಹೋಗುತ್ತೆ ಬಿಡೆ. ನೀವೇನೇ ಹೇಳ್ರಿ, ನಾಳೆ ಅವಳನ್ನ ಅತ್ತೆ ಮನೆ ಕಳ್ಸೋದು ಅಂದ್ರೆ ನನಗ್ ತುಂಬಾ ಕಷ್ಟ ಆಗತ್ತೆ ರೀ. ಇದೇನೇ ಚಿಕ್ಕ ಮಕ್ಕಳ ತರ ನೀನೇ ಕಷ್ಟ ಅಂತ ಅಳ್ತಾ ಕೂತ್ರೆ ಸುಭದ್ರ ಗಾಬರಿ ಆಗಲ್ವಾ? ನನಗೆ ಕಷ್ಟ ಆಗುತ್ತೆ. ನಾಳೆ ನನ್ ಮಗಳು ಹೇಗ್ ಹೋಗ್ತಾಳೋ ಮತ್ತೆ ಯುಗಾದಿಗೆ ಹಾಗೆ ಬಂದ್ಬಿಡ್ತಾಳೆ ಅಷ್ಟೇ. ಅಪ್ಪ ಅಮ್ಮ ನನ್ ಮದ್ವೆ ಆಯ್ತು ಅಂತ ಸಂತೋಷವಾಗಿದ್ದಾರೆ. ಈ ವಿಷಯ ಹೇಳಿ ನೋವು ಮಾಡೋದ್ ಬೇಡ. ಹಾಗಂತ ನನ್ ನೋವಲ್ಲಿ ಅತ್ತೆ ಮನೇಲಿ ಕೂಡ ಇರೋಕ್ಕಾಗಲ್ಲ. ಇಲ್ಲೇ ಇದ್ರೆ ಮನೆ ಮರ್ಯಾದೆ ಹೋಗುತ್ತೆ. ನನಗೇನಾಗಿದೆ ಅಂತ ಗೊತ್ತಾಗೋದಕ್ಕಿಂತ ನಾನ್ ಸಾಯೋದೇ ಮೇಲು. ಅದೇ ಸರಿ.